Hi, all. This is the makeup artist and makeup educator. Homemade oil where natural ingredients are used. ಇದೊಂದು ಸ್ಮಾಲ್ ಪ್ರಿಪ್ರೇಷನ್ ಆಫ್ ಮೈ ಓನ್ ಥಿಂಕಿಂಗ್. ಟ್ರಾವೆಲಿಂಗ್, ಸ್ಲೀಪ್ಲೆಸ್ ನೈಟ್, ಸ್ಟ್ರೆಸ್, ಬ್ಯಾಕ್ ಟು ಬ್ಯಾಕ್ ವರ್ಕ್, ನನ್ನ ಸ್ಕಿನ್ ಆ್ಯಂಡ್ ಹೇರ್ ತುಂಬ ಡ್ಯಾಮೇಜ್ ಆಗಿತ್ತು. ಸೊ ದೆನ್ ಐ ಕೇಮ್ ಅಕ್ರಾಸ್ ಆಫ್ ಹೋಮ್ ಮೇಡ್ ಆಯಿಲ್ ವೇರ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆರ್ ಯೂಸ್ಡ್. ಆ್ಯಂಡ್ ಈ ಹೇರ್ ಆಯಿಲ್ ಯೂಸ್ ಮಾಡೋದ್ರಿಂದ ನಮಗೆ ಸಿಗೋ ಬೆನಿಫಿಟ್ಸ್ ಏನು ಅಂದರೆ ಬಾಡಿ ಹೀಟ್ ರಿಡಕ್ಷನ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದಷ್ಟು ನಿಮ್ಮ ಸ್ಕಿನ್ನು ಮತ್ತು ಹೇರು ಹೆಲ್ದಿಯಾಗಿರುತ್ತೆ. And also it protect from sunlight for colored hair. And also you can free from scalp itchiness, dryness, oil free. And also I'm not sure about fast hair growth, normal hair growth antu kandita. And I'm using this hair oil from past 5 months and this is the result of 5 months. ಹೇರ್ ಗ್ರೋತ್ಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ತುಂಬ ಇಂಪಾರ್ಟೆಂಟ್ನ ಲಿಸ್ಟ್ ಮಾಡಿ ಆ ಇಂಗ್ರೀಡಿಯೆಂಟ್ಸಲ್ಲಿ ನಾನು ಓನಾಗಿ ಥಿಂಕ್ ಮಾಡಿ ಒಂದು ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಹೇರ್ ಆಯಿಲ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ಥರ ಸೈಡ್ ಎಫೆಕ್ಟ್ ಇರಲ್ಲ ಬಿಕಾಸ್ ಇಟ್ಸ್ ಹೋಮ್ ಮೇಡ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ಆ್ಯಂಡ್ ಮೇನ್ ಆಗಿ ಅರ್ಲಿ ಗ್ರೇ ಹೇರ್ ಕೂಡ ಸ್ಟಾಪ್ ಆಗುತ್ತೆ. ಆ್ಯಂಡ್ ಈ ಹೇರ್ ಆಯಿಲ್ನ ಮೆನ್ಸ್ಗೆ ಕೂಡ ನಾನು ರೆಕಮೆಂಡ್ ಮಾಡ್ತೀನಿ. ಸ್ಯಾಂಪಲ್ ಟೆಸ್ಟರ್ ಕೂಡ ಅವೈಲೇಬಲ್ ಇದೆ ಆ್ಯಂಡ್ ಇಟ್ಸ್ ಟೋಟಲಿ ಫ್ರೀ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ, ಯಾವ ಥರ ಮಾಡೋದು ಇದು ಅಂತ ನೋಡೋಣ ಬನ್ನಿ. ನಮ್ಮ ಗಿಡದಲ್ಲೇ ಕಿತ್ತಿರೋ ಮೆಹಂದಿ ಎಲೆಗಳಿದು. ತುಂಬ ಬ್ಲ್ಯಾಕ್ ಆಗು ಕಾಣಿಸ್ಬಾರ್ದು, ತುಂಬ ಬ್ರೌನ್ ಆಗು ಕಾಣಿಸ್ಬಾರ್ದು ಅಂದರೆ ಅಟ್ಲೀಸ್ಟ್ ಹಾಫ್ ಆದರೂ ಇಷ್ಟು ಡ್ರೈ ಮಾಡಿರಬೇಕು ಮೆಹಂದಿ ಎಲೆಗೆ. ನ್ಯಾಚುರಲ್ ಕಲರ್ ನಿಮಗೆ ಸಿಗುತ್ತೆ. ಆ್ಯಂಡ್ ಫ್ರೆಶ್ ನಾರ್ಮಲ್ ಸೈಜ್ ಆಲೋವೆರಾ ತೊಗೊಂಡಿದ್ದೀನಿ. ಅದು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡಿಬಿಟ್ಟು. ಆ್ಯಂಡ್ 2 ಕಟ್ಟಷ್ಟು ಕರಿಬೇವು ತೊಗೊಂಡಿದ್ದೀನಿ. 5 ರಿಂದ 6 ಸಣ್ಣ ಸಣ್ಣ ಈರುಳ್ಳಿಗಳು, 6 ರಿಂದ 7 ಬೆಟ್ಟದ ನೆಲ್ಲಿಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 4 ಸ್ಪೂನ್ ಮೆಂತ್ಯ, ಫ್ಲಾಕ್ಸ್ ಸೀಡ್ಸ್, 100 ಗ್ರಾಮ್ ಅಷ್ಟು ಕಪ್ಪೆಳ್ಳು. ಲಿಟ್ರಲಿ ದಿಸ್ ಫ್ಲವರ್ ಇಸ್ ಅ ಗೇಮ್ ಚೇಂಜರ್. ಯಾಕಂದರೆ 10 ದಾಸವಾಳ ಕೆಲಸ ಮಾಡೋ ಜಾಗದಲ್ಲಿ ಇದು 1 ಬಂಚ್ ಆಫ್ ಫ್ಲವರೇ ನಿಮಗೆ ಕೆಲಸ ಮಾಡುತ್ತೆ ಬಿಕಾಸ್ ಇದರಲ್ಲಿ ಅಷ್ಟು ಬೆನಿಫಿಟ್ಸ್ ಇದೆ. ಆ್ಯಂಡ್ ಇದು ಪ್ಯೂರ್ ಕೊಕೊನಟ್ ಆಯಿಲ್ ನಾವೇ ನಮ್ಮ ಊರಲ್ಲಿ ಮಾಡೋದು. ಆ್ಯಂಡ್ ನಮ್ಮ ಅಜ್ಜಿ ಈಗಲೂ ನಮಗೋಸ್ಕರ ಮಾಡಿಕೊಡ್ತಾರೆ. ಎಣ್ಣೆ ಮಾಡುವ ವಿಧಾನ: ಪಾತ್ರೆ ಇಟ್ಟು ಸ್ಟವ್ ಅಂಟಿಸ್ಕೊಂಡು ಎಣ್ಣೆನ ಫುಲ್ಲು ಪಾತ್ರೆಗೆ ಹಾಕೊಬೇಕು. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕಂಪ್ಲೀಟ್ ಮೆಲ್ಟ್ ಆಗೋವರೆಗೂ ಮಿಕ್ಸ್ ಮಾಡಿ. ಆ್ಯಂಡ್ ಕಟ್ ಮಾಡಿಟ್ಟಿರೋ ನೆಲ್ಲಿಕಾಯಿ, ಆಲೋವೆರಾ, ಕರ್ಬೇವು ಹಾಕಿ ಒಂದು 5 to 6 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಮೆಹಂದಿ ಎಲೆನ ಹಾಕೊಳ್ಳಿ ಕಂಪ್ಲೀಟಾಗಿ ಫುಲ್ಲು. ಆ್ಯಂಡ್ ಮಿಕ್ಸ್ ಮಾಡಿಬಿಟ್ಟು ಈ ಫ್ಲವರ್ನ ಆ್ಯಡ್ ಮಾಡ್ಕೊಳ್ಳಿ. ಆನಿಯನ್, ಫ್ಲಾಕ್ಸ್ ಸೀಡ್ಸ್, ಕಪ್ಪೆಳ್ಳು ಆ್ಯಂಡ್ ಮೆಂತ್ಯ ಇಷ್ಟು ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ 10 ಮಿನಿಟ್ಸ್ ಚೆನ್ನಾಗಿ ಕೈ ಆಡಿಸ್ಬೇಕು. ಲೋ ಫ್ಲೇಮಲ್ಲೇ ಎಷ್ಟು ಕುದೀತಿದೆ ನೋಡಿ, ಈ ಥರ ಬಬಲ್ಸ್ ಬರೋವರೆಗೂ ಮೇಂಟೈನ್ ಮಾಡಬೇಕು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಅಟ್ ದ ಎಂಡ್ ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ಆ್ಯಡ್ ಮಾಡೋದನ್ನು ಮರಿಲೇಬೇಡಿ. ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕಾದ್ಮೇಲೆ ಫ್ಲೇಮ್ನ ಐ ಮಾಡಿಬಿಟ್ಟು 5 to 10 ಮಿನಿಟ್ಸ್ ಕೈ ಆಡಿಸ್ತಾ ಇರಬೇಕು. ಹಾಗೆ ಮಾಡಬೇಕಾದ್ರೆ ನಿಮಗೆ 2 to 3 ಮಿನಿಟ್ಸ್ ನಿಮಗೆ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಡಿಸಾಲ್ವ್ ಆಗಿರೋದು ಫ್ರೆಶ್ ಸ್ಮೆಲ್ ನಿಮಗೆ ಸಿಗುತ್ತೆ. ಐ ಫ್ಲೇಮಲ್ಲೇ ಮಿಕ್ಸ್ ಮಾಡ್ತಾ ಇರಿ. ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಡಿಸಾಲ್ವ್ ಆಗೋದಕ್ಕೆ ಟೈಮ್ ಕೊಡಿ. ಆ್ಯಂಡ್ ಈ ಆಯಿಲ್ ನೀವು ನೈಟಲ್ಲಿ ಮಾಡೋದೇ ಬೆಸ್ಟು ಬಿಕಾಸ್ 1 ನೈಟ್ ಫುಲ್ಲು ಸೋಕ್ ಆಗಬೇಕು. ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಇದನ್ನು ಸ್ಟೋರ್ ಮಾಡಿ ಸಪ್ರೇಟ್ ಕಂಟೈನರಲ್ಲಿ ಇಟ್ಕೊಬೋದು. ಆಯಿಲ್ನ ಸಪ್ರೇಟ್ ಮಾಡ್ಕೊಂಡ್ಮೇಲೆ ಆ ಇಂಗ್ರೀಡಿಯೆಂಟ್ಸ್ನ ಥ್ರೋ ಔಟ್ ಮಾಡಬೇಡಿ. ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ವಾರದಲ್ಲಿ 2 ಸರಿ ಇಲ್ಲ 3 ಸರಿ ಆದರೂ ಹೇರ್ ಮಾಸ್ಕಾಗಿ ಹಾಕ್ಕೊಳ್ಳಿ. ಸ್ಟ್ರೆಸ್, ನಿದ್ದೆಗೆಟ್ಟು, ಬ್ಯಾಕ್ ಟು ಬ್ಯಾಕ್ ವರ್ಕ್ ಮಾಡಿ, ಟ್ರಾವೆಲ್ ಮಾಡಿ ನನ್ನ ಹೇರು ಫೇಸ್ನ ಟೇಕ್ ಕೇರ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ಐ ಆಲ್ಸೋ ಸಫರ್ಡ್ ಲಾಟ್ ಆಫ್ ಎಫರ್ಟ್. ದೆನ್ ಐ ಕೇಮ್ ಎ ಕ್ರಾಸ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ನಾವು ಯಾಕೆ ಏರ್ ಆಯಿಲ್ ನಮಗೆ ನಾವೇ ಪ್ರಿಪೇರ್ ಮಾಡ್ಕೋಬಾರ್ದು ಅಂತ. ಸೊ ನಾನು ಅದಕ್ಕೆ ನನ್ನ ಐಡಿಯಾನಲ್ಲಿ ನಾನು ಈ ನ್ಯಾಚುರಲ್ ಪ್ರಾಡಕ್ಟ್ಸಿಂದ ಏರ್ ಆಯಿಲ್ ಪ್ರಿಪೇರ್ ಮಾಡಿದ್ದೀನಿ. ಸೊ ನೀವು ಮನೇಲಿ ಟ್ರೈ ಮಾಡಿ ರಿಸಲ್ಟ್ ಹೇಗಿತ್ತು ಅಂತ ಲೆಟ್ ಮಿ ನೋ ಇನ್ ದ ಕಮೆಂಟ್. Stay tuned for next update. Bye.